ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಹೊಸ ವರ್ಷದ ಹೊಸ್ತಿಲಿನಲ್ಲಿ ನಾವಿದ್ದೀವಿ. ಹಾಗಾದರೆ 2025ರಲ್ಲಿ ನಿಮ್ಮ ಸಂಪತ್ತನ್ನು ಹೇಗೆ ಬೆಳೆಸಿ ಸಂರಕ್ಷಿಸಬಹುದು, ಹೇಗೆ ಹಣಕಾಸು ಪರಿಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸ್ಕೊಳ್ಬಹುದು, ಸಿರಿವಂತಿಕೆಯ ಸಮೃದ್ಧಿಯನ್ನು ಹೇಗೆ ಬದುಕಿಗೆ ತಂದುಕೊಳ್ಬಹುದು ಎಂಬುದರ ಬಗ್ಗೆ ವಿವರವಾಗಿ ತಿಳಿಯೋಣ. ಅದಕ್ಕಾಗಿ ಕೊನೆ ತನಕ ಈ ವಿಡಿಯೋವನ್ನು ತಪ್ಪದೆ ನೋಡಿ. ನಾವು ಬದುಕಿನಲ್ಲಿ ಯಾವುದೇ ಸಾಧನೆ ಮಾಡಬೇಕಿದ್ರೆ ಇತಿಹಾಸವನ್ನು ಮರಿಬಾರ್ದು. ಅದರಲ್ಲೂ ಹಿಂದಿನ ವರ್ಷ ಏನಾಯಿತು ಎಂಬುದನ್ನು ಗ್ರಹಿಸಿಕೊಂಡು ಹೊಸ ನಿರ್ಧಾರಗಳನ್ನು ಕೈಗೊಳ್ಳೋದ್ರಿಂದ ಸರಿಯಾದ ಹೆಜ್ಜೆಗಳನ್ನು ಇಡಲು ಸಾಧ್ಯ ಆಗುತ್ತೆ. ನೋಡಿ, 2024 ಅಂದರೆ ಚುನಾವಣೆ ವರ್ಷ ಆಗಿತ್ತು. ಮೊದಲ 5 ತಿಂಗಳು ಸ್ಟಾಕ್ ಮಾರ್ಕೆಟ್ ತುಂಬ ಮಂದಗತಿಯಲ್ಲಿತ್ತು. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ NDA ಸ್ಪಷ್ಟವಾಗಿ ಅಧಿಕಾರಕ್ಕೆ ಪುನರಾಯ್ಕೆಯಾದ ಬಳಿಕ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಹೈ ಜಂಪ್ ದಾಖಲಿಸಿತು. ಸೆಪ್ಟೆಂಬರ್ನಲ್ಲಿ ನಿಫ್ಟಿ 26,277 ಅಂಕಗಳ ಗರಿಷ್ಠ ಎತ್ತರಕ್ಕೆ ಏರಿತು. ಹೀಗಿದ್ರೂ ಅಕ್ಟೋಬರ್ ಬಳಿಕ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಹೂಡಿಕೆಯನ್ನು ಹಿಂತೆಗೆದುಕೊಂಡಿದ್ದರಿಂದ ಸೂಚ್ಯಂಕಗಳು ಕುಸಿಯಿತು. ಕಳೆದ 3 ತಿಂಗಳಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು 1,70,000 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ. ಮತ್ತೊಂದು ಕಡೆ ದೇಶೀಯ ಹೂಡಿಕೆದಾರರು ಗಟ್ಟಿಯಾಗಿ ನಿಂತಿದ್ದಾರೆ. ಅಕ್ಟೋಬರ್ನಲ್ಲಿ ಮ್ಯೂಚುವಲ್ ಫಂಡ್ ಸಿಪ್ ಮೂಲಕವೇ ಷೇರು ಪಟ್ಟಿಯಲ್ಲಿ ಬರೋಬ್ಬರಿ 25,000 ಕೋಟಿ ರೂಪಾಯಿಗಳ ದಾಖಲೆ ಪ್ರಮಾಣದಲ್ಲಿ ಹೂಡಿಕೆಯು ಹರಿದು ಬಂದಿದೆ. 2024ರಲ್ಲಿ ಪ್ರೈಮರಿ ಮಾರುಕಟ್ಟೆಯಲ್ಲಿ ಒಟ್ಟು 317 ಕಂಪನಿಗಳ IPO ಸುಗ್ಗಿನೇ ನಡೆದಿತ್ತು. ಕಂಪನಿಗಳು IPO ಮೂಲಕ 1,80,000 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದೆ. ಹುಂಡೈ ಮೋಟಾರ್ ಇಂಡಿಯಾ ಕಂಪನಿಯ 27,800 ಕೋಟಿ ರೂಪಾಯಿಗಳ ಮೆಗಾ IPO ಕೂಡ ನಡೆದಿದ್ದು ಭಾರತೀಯ ಷೇರು ಮಾರುಕಟ್ಟೆಯ ಮಹತ್ವವನ್ನು ಸಾರಿದಂತಾಗಿದೆ. 2025ರಲ್ಲೂ ಕೂಡ LG, ಫ್ಲಿಪ್ಕಾರ್ಟ್, ರಿಲಯನ್ಸ್ ಜಿಯೋ ಕಂಪನಿಗಳ ಮೆಗಾ IPOವನ್ನು ನಿರೀಕ್ಷಿಸಲಾಗಿದೆ. ಅದೇ ರೀತಿ ಭಾರೀ ಸೈಬರ್ ಸ್ಕ್ಯಾಮ್ಗಳು ಕೂಡ ಕಳೆದ ವರ್ಷ ನಡೆದಿದ್ದು ಜನ ಇದರಿಂದಾಗಿ 12,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಕಳ್ಕೊಂಡಿದ್ದಾರೆ. ಹಾಗಾದರೆ 2025ರಲ್ಲಿ ಏನನ್ನು ನಿರೀಕ್ಷಿಸಬಹುದು ಅಂತ ನೋಡೋಣ. ತಜ್ಞರ ಪ್ರಕಾರ ಹೊಸ ವರ್ಷ ಷೇರುಗಳಲ್ಲಿ ಹೂಡಿಕೆ ಮಾಡೋರು ಎಚ್ಚರಿಕೆಯನ್ನು ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಏಕೆಂದರೆ ಕಾರ್ಪೊರೇಟ್ ಕಂಪನಿಗಳ ಆದಾಯದಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಮಾಡಬೇಕು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು. 2024ರಲ್ಲಿ ಫಿಕ್ಸೆಡ್ ಇನ್ಕಮ್ ಸ್ಪೇಸ್ನಲ್ಲಿ ಅನಿಶ್ಚಿತತೆ ಇತ್ತು. ಹೊಸ ವರ್ಷ ಕೂಡ ಅದೇ ಪರಿಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ. ಇನ್ನು ಬಾಂಡ್ ಮಾರ್ಕೆಟ್ ಆಶಾದಾಯಕವಾಗಿದ್ದರೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಡ್ಡಿದರವನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. 2025ರಲ್ಲಿ ಬಡ್ಡಿದರ ಕಡಿತ ಆಗುವ ನಿರೀಕ್ಷೆ ಇದ್ರೂ ಕೂಡ ಎಷ್ಟರ ಮಟ್ಟಿಗೆ ಇಳಿಕೆ ಆದೀತು ಎಂಬುದು ಈಗ ಖಚಿತ ಆಗಿಲ್ಲ. ಇಂಥ ಅನಿಶ್ಚಿತತೆಯ ಸಂದರ್ಭ ಅಲ್ಪಾವಧಿಯ ಬಾಂಡ್ಗಳಲ್ಲಿ ಹೂಡಿಕೆ ಮಾಡೋದು ಬಹಳ ಒಳ್ಳೆಯದು. ಕಳೆದ 9 ವರ್ಷಗಳಿಂದ ಷೇರು ಮಾರುಕಟ್ಟೆ ಲಾಭ ನೀಡಿದ್ರೂ ಕೂಡ ಸದ್ಯಕ್ಕೆ GDP ಮಂದಗತಿಯಲ್ಲಿ ಇರೋದ್ರಿಂದ ಎಚ್ಚರ ಅಗತ್ಯ. ಅದರಿಂದ ಹೂಡಿಕೆಯ ರಿಸ್ಕ್ ಅನ್ನು ಡೈವರ್ಸಿಫೈ ಮಾಡುವಂಥದ್ದು ಬಹಳ ಉತ್ತಮ. ಷೇರು, ಮ್ಯೂಚುವಲ್ ಫಂಡ್, ಬಾಂಡ್, ETF, ಚಿನ್ನ, ಬೆಳ್ಳಿಯಲ್ಲಿ ಹೂಡಿಕೆಯನ್ನು ಹಂಚಬೇಕು ಅಂತ ತಜ್ಞರು ಹೇಳ್ತಾರೆ. ಇನ್ನು 2025ರಲ್ಲಿ ಈಕ್ವಿಟಿಗಳಲ್ಲಿ ಹೂಡಿಕೆ ಮಾಡುವಾಗ ಕನ್ಸರ್ವೇಟಿವ್ ಅಥವಾ ಸಂಪ್ರದಾಯದಂತೆ ಇನ್ವೆಸ್ಟ್ ಮಾಡಿ ಅಂತ ತಜ್ಞರು ಹೇಳ್ತಾರೆ. ಅಂದರೆ ಲಾರ್ಜ್ ಕ್ಯಾಪ್ಗಳು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗಿಂತ ಉತ್ತಮ ಲಾಭ ನೀಡುವ ಸಾಧ್ಯತೆ ಇದೆ. ಹಾಗಾದರೆ ಲಾರ್ಜ್ ಕ್ಯಾಪ್ ಶೇರ್ ಅಂದರೆ ಏನು ಅಂತ ನೀವು ಕೇಳ್ಬೋದು. 20,000 ಕೋಟಿ ರೂಪಾಯಿ ಅಥವಾ ಹೆಚ್ಚು ಮಾರುಕಟ್ಟೆ ಬಂಡವಾಳ ಮೌಲ್ಯವನ್ನು ಹೊಂದಿರುವಂತಹ ಕಂಪನಿಗಳು ಇದು ಲಾರ್ಜ್ ಕ್ಯಾಪ್ ಆಗುತ್ತೆ. ಉದಾಹರಣೆಗೆ TCS, ರಿಲಯನ್ಸ್ ಇಂಡಸ್ಟ್ರೀಸ್, ಇನ್ಫೋಸಿಸ್, ಮಹೀಂದ್ರಾ, ವಿಪ್ರೋ, HCL ಇತ್ಯಾದಿ ಕಂಪನಿಗಳು ಲಾರ್ಜ್ ಕ್ಯಾಪಲ್ಲಿ ಬರುತ್ತೆ. ಇನ್ನು ಮಿಡ್ ಕ್ಯಾಪ್ ಶೇರುಗಳಂದರೆ 5,000 ಕೋಟಿ ರೂಪಾಯಿಗೂ ಹೆಚ್ಚು ಮಾರುಕಟ್ಟೆ ಬಂಡವಾಳ ಮೌಲ್ಯವಿರುವಂತಹ ಕಂಪನಿಗಳು. ಉದಾಹರಣೆಗೆ LIC ಹೌಸಿಂಗ್ ಫೈನಾನ್ಸ್, ಕ್ಯಾಸ್ಟ್ರೋಲ್ ಇಂಡಿಯಾ, ಸುಜ್ಲಾನ್ ಎನರ್ಜಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ಯಾದಿ ಶೇರುಗಳು. ಇನ್ನು ಸ್ಮಾಲ್ ಕ್ಯಾಪ್ ಶೇರು ಅಂತಂದರೆ 5,000 ಕೋಟಿ ರೂಪಾಯಿಗಿಂತಲೂ ಕಡಿಮೆ ಮಾರುಕಟ್ಟೆ ಬಂಡವಾಳ ಮೌಲ್ಯ ಇರುವಂತಹ ಕಂಪನಿಗಳು. ಉದಾಹರಣೆಗೆ ಬಜಾಜ್ ಕನ್ಸ್ಯೂಮರ್ ಕೇರ್, ಶೋಭಾ ಲಿಮಿಟೆಡ್, VST ಇಂಡಸ್ಟ್ರೀಸ್ ಇತ್ಯಾದಿ ಕಂಪನಿಗಳ ಶೇರುಗಳಾಗಿದೆ. ಎರಡನೇದಾಗಿ ಆಪ್ಷನ್ ಟ್ರೇಡಿಂಗ್ ಮತ್ತು ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ಗಳಿಂದ ದೂರವಿದ್ದು ಬಿಡಿ. 2025ರಲ್ಲಿ ಮಾರುಕಟ್ಟೆಯಲ್ಲಿ ಹೆಚ್ಚು ವೊಲಟಾಲಿಟಿಗಳು ಅಂದರೆ ಏರಿಳಿತಗಳು ಇರಬಹುದು. ಇದರಿಂದ ಹೂಡಿಕೆ ಹೆಚ್ಚು ರಿಸ್ಕಿ ಆಗಬಹುದು. ಆದ್ದರಿಂದ ಆಪ್ಷನ್ ಟ್ರೇಡಿಂಗ್, ಕ್ರಿಪ್ಟೋ ಕರೆನ್ಸಿಗಳು ಆಕರ್ಷಕವಾಗಿ ಕಂಡರೂ ಕೂಡ ಅವುಗಳಲ್ಲಿ ಹೂಡಿಕೆ ಬೇಡ ಅಂತ ತಜ್ಞರು ಹೇಳ್ತಾರೆ. ಮಾರುಕಟ್ಟೆ ನಿಯಂತ್ರಕ ಸೆಬಿಯ ಪ್ರಕಾರ 2020ರಿಂದ 2024ರ ಅವಧಿಯಲ್ಲಿ ವೈಯಕ್ತಿಕ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡರ್ಸ್ಗಳ ಪೈಕಿ ಟಾಪ್ನಲ್ಲಿದ್ದ 3.5% ಮಂದಿಯಲ್ಲಿ ಪ್ರತಿಯೊಬ್ಬರು ಸರಾಸರಿ 28 ಲಕ್ಷ ರೂಪಾಯಿಗಳನ್ನು ಕಳ್ಕೊಂಡಿದ್ದಾರೆ.
92.8% ಮಂದಿ ಟ್ರೇಡರ್ಸ್ ಸರಾಸರಿ 2 ಲಕ್ಷ ರೂಪಾಯಿಗಳನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ಆಪ್ಷನ್ ಟ್ರೇಡಿಂಗನ್ನು ಗೊತ್ತಿಲ್ಲದೆ ಮಾಡೋದು ಅತ್ಯಂತ ಅಪಾಯಕಾರಿ. ಮೂರನೇದಾಗಿ, ಅಮೆರಿಕದ ಫೆಡರಲ್ ರಿಸರ್ವ್ 2025ರಲ್ಲಿ ಕೇವಲ 2 ಬಾರಿ ಮಾತ್ರ ಬಡ್ಡಿದರವನ್ನು ಕಡಿತಗೊಳಿಸುವಂತಹ ಸುಳಿವನ್ನು ಕೊಟ್ಟಿದೆ. ಅದರಿಂದ 2025ರ ಮೊದಲಾರ್ಧ ಬಡ್ಡಿದರ ಇಳಿಕೆಯಾಗುವ ನಿರೀಕ್ಷೆ ಇದ್ದರೂ ಎಷ್ಟು ಇಳಿಯಬಹುದು ಎಂಬುದರ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಇಲ್ಲ. ನೆನಪಿಡಿ, ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ತನ್ನ ಬಡ್ಡಿದರಗಳನ್ನು ಕಡಿಮೆ ಮಾಡದೆ ಹೋದರೆ ಎಮರ್ಜಿಂಗ್ ಮಾರ್ಕೆಟ್ ಆಗಿರುವ ಭಾರತಕ್ಕೆ ಅನುಕೂಲ ಆಗಲ್ಲ. ಹೀಗಾಗಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡೋದಿದ್ರೆ ಲಾಂಗ್ ಟರ್ಮ್ಗಿಂತ ಶಾರ್ಟ್ ಟರ್ಮ್ ಬಾಂಡ್ಗಳು ಬಹಳ ಒಳ್ಳೆಯದು. ಈಗಾಗಲೇ ಸರ್ಕಾರದ 10 ವರ್ಷ ಅವಧಿಯ ಬಾಂಡ್ಗಳು ನೀಡುವ ಬಡ್ಡಿದರವು 7.35%ದಿಂದ 6.75%ಗೆ ಇಳಿಕೆ ಆಗಿರುವುದನ್ನು ಇಲ್ಲಿ ನಾವು ಗಮನಿಸಬಹುದು. ನಾಲ್ಕನೇದಾಗಿ, ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಇದ್ದಾಗ ಡಿಫೆನ್ಸಿವ್ ಸೆಕ್ಟರ್ಗಳ ಮೇಲಿನ ಅವಲಂಬನೆ ಹೆಚ್ಚುತ್ತೆ. ಅಂಥ ಡಿಫೆನ್ಸಿವ್ ಸೆಕ್ಟರ್ ಪೈಕಿ ಫಾರ್ಮಾ ಮತ್ತು ಹೆಲ್ತ್ ಕೇರ್ ಸೆಕ್ಟರ್ಗಳು ಸಾಕಷ್ಟು ಮುಂಚೂಣಿಯಲ್ಲಿದೆ. ಆರೋಗ್ಯ ವೆಚ್ಚಗಳು ಹೆಚ್ಚುತ್ತಾ ಇರೋದರಿಂದ ಭಾರತೀಯ ಔಷಧ ತಯಾರ ಕಂಪನಿಗಳಿಗೆ ಹೆಚ್ಚು ಆದಾಯ ಮತ್ತು ಮಾರುಕಟ್ಟೆ ವಿಸ್ತರಣೆ ಆಗಬಹುದು. ಸರ್ಕಾರ ಕೂಡ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಬೇಕಾದ ಪಾಲಿಸಿಗಳನ್ನು ತರ್ತಾ ಇದೆ. ಫಾರ್ಮಾ ಮತ್ತು ಹೆಲ್ತ್ ಕೇರ್ ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 39% ಆದಾಯವನ್ನು ಕೊಟ್ಟಿರೋದು ನಾವಿಲ್ಲಿ ಗಮನಿಸಬಹುದು. ಐದನೇದಾಗಿ, ಚಿನ್ನ ಮತ್ತು ಬೆಳ್ಳಿಯಲ್ಲೂ ಕೂಡ ಹೂಡಿಕೆಯನ್ನು ಮುಂದುವರಿಸಿ ಅಂತ ತಜ್ಞರು ಹೇಳ್ತಾರೆ. 2024ರಲ್ಲಿ ಬಂಗಾರ ದರದಲ್ಲಿ 18.5% ಏರಿಕೆಯಾಗಿತ್ತು. ಅಂದರೆ 18.5% ಲಾಭ ಇನ್ವೆಸ್ಟರ್ಸ್ಗೆ ಆಗಿತ್ತು. ನಾನಾ ದೇಶಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ಟನ್ಗಟ್ಟಲೆ ಬಂಗಾರವನ್ನು ಖರೀದಿ ಮಾಡ್ತಾ ಬಂದಿದೆ. ಜಿಯೋಪೊಲಿಟಿಕಲ್ ಟೆನ್ಷನ್ಗಳು ಮತ್ತು ಹಣದುಬ್ಬರದ ಪರಿಸ್ಥಿತಿಯಲ್ಲಿ ಬಂಗಾರವು ಹೂಡಿಕೆಯ ಸುರಕ್ಷಿತ ಸಾಧನ ಆಗುತ್ತೆ. ಮೋತಿಲಾಲ್ ಓಸ್ವಾಲ್ ಮುಂದಿನ 2 ವರ್ಷಗಳಲ್ಲಿ ಅದರ ರಿಟೇಕ್ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್ ಪ್ರಕಾರ ಮುಂದಿನ 2 ವರ್ಷಗಳಲ್ಲಿ ಬಂಗಾರದ ದರ ಪ್ರತಿ 10 ಗ್ರಾಮಿಗೆ 86,000 ರೂಪಾಯಿಗೆ ಏರಿಕೆಯಾಗುವಂಥ ಸಾಧ್ಯತೆ ಇದೆ. ಚಿನ್ನ ಮತ್ತು ಬೆಳ್ಳಿ ಎರಡೂ ಕೇವಲ ಅಲಂಕಾರಿಕ ಆಭರಣಗಳಿಗೆ ಮಾತ್ರವಲ್ಲದೆ ಉದ್ಯಮ ವಲಯದಲ್ಲೂ ಬಳಕೆ ಆಗ್ತಾ ಇದೆ. ಹೀಗಾಗಿ ಅವುಗಳಿಗೆ ಬೇಡಿಕೆ ಸದಾ ಇರುತ್ತೆ. ಆದ್ದರಿಂದ ದರ ಕಡಿಮೆ ಆಗಿದ್ದಾಗ ಖರೀದಿಸೋದ್ರಿಂದ ಅದು ಭವಿಷ್ಯದಲ್ಲಿ ಲಾಭದಾಯಕವಾಗುತ್ತೆ. ಆರನೇದಾಗಿ, ಈಗ ಏನಾಗಿದೆ ಅಂದರೆ, ಉನ್ನತ ಶಿಕ್ಷಣ ಪಡೆಯಲು ವಿದೇಶಗಳಿಗೆ ತೆರಳುವ ಮಕ್ಕಳ ಸಂಖ್ಯೆ ಪ್ರತಿ ವರ್ಷ ಹೆಚ್ಚುತ್ತಾ ಇದೆ. 2024 13 ಲಕ್ಷ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಗಳಿಗೆ ಹೋಗಿದ್ದಾರೆ. ವಿದೇಶಗಳಲ್ಲಿ ಶಿಕ್ಷಣ ಪಡೆಯುವುದು ತಪ್ಪು ಅಂತಲ್ಲ, ಆದರೆ ಇದಕ್ಕಾಗಿ ಮಾಡುವ ಖರ್ಚು ವೆಚ್ಚ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಸರಿಯಾಗಿ ಯೋಚನೆ ಮಾಡೋದು ಬಹಳ ಸೂಕ್ತ ಆಗುತ್ತೆ. ವಿದೇಶಿ ಶಿಕ್ಷಣ ಪಡೆದ ಬಳಿಕ 10 ವರ್ಷದೊಳಗೆ ಎಷ್ಟು ರಿಟರ್ನ್ ಸಿಗಬಹುದು ಎಂಬ ಲೆಕ್ಕಾಚಾರ ಇಲ್ಲಿ ಬಹಳ ಅವಶ್ಯಕವಾಗುತ್ತೆ. ಆದ್ದರಿಂದ ವೃಥಾ ಇತರನ್ನು ಅನುಕರಿಸೋದ್ರ ಬದಲಿಗೆ ರಿಸರ್ಚ್ ಮತ್ತು ಕ್ಯಾಲ್ಕುಲೇಷನ್ ಮಾಡಿ ನಿರ್ಧಾರ ಕೈಗೊಳ್ಳುವಂಥದ್ದು ಬಹಳ ಸೂಕ್ತ ಅಂತ ತಜ್ಞರು ಹೇಳ್ತಾರೆ. ವೀಕ್ಷಕರೇ, ನಾವು ಹೃದಯ ಶ್ರೀಮಂತಿಕೆ ಬಗ್ಗೆ ಸಾಕಷ್ಟು ಕೇಳ್ತೀವಿ, ಆದರೆ ಅದರ ಜೊತೆಗೆ ಬದುಕಿನ ಸಮೃದ್ಧ ನಿರ್ವಹಣೆಗೆ ಶ್ರೀಮಂತಿಕೆ ಕೂಡ ಬಹಳ ಅಗತ್ಯ ಆಗುತ್ತೆ. ಸಿರಿವಂತಿಕೆಯನ್ನು ಗಳಿಸುವುದು ಒಂದು ವಿಜ್ಞಾನ. ಅದಕ್ಕೆ ಅದರದ್ದೇ ಆದಂತಹ ರೀತಿ ರಿವಾಜುಗಳಿದೆ, ಒಂದು ಪ್ರೊಸೆಸ್ ಅಥವಾ ಪ್ರಕ್ರಿಯೆ ಇದೆ. ಅದನ್ನು ಕಲಿತು ಅರ್ಥ ಮಾಡಿಕೊಂಡು ಅನುಸರಿಸಿದ್ರೆ ಸಿರಿವಂತರಾಗಬಹುದು. ಇಲ್ಲದೆ ಹೋದರೆ ಎಷ್ಟೇ ಕಷ್ಟಪಟ್ಟರು ಬಡವರಾಗಿ ಉಳಿದುಕೊಳ್ಬೇಕಾಗುತ್ತೆ. ನಿಮ್ಮ ಸುತ್ತಮುತ್ತಲಿನ ಪರಿಸರ ಮಾತ್ರ ಸಿರಿವಂತಿಗೆ ಕಾರಣ ಆಗಲ್ಲ. ಉದಾಹರಣೆಗೆ ಹೇಳ್ತೀನಿ ನೋಡಿ, ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಇಬ್ಬರು ಕೂಡ ಒಂದೇ ಫ್ಯಾಮಿಲಿಯಲ್ಲಿ, ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮ ಆಗಿ ಹುಟ್ಟಿ ಬೆಳೆದರೂ ಕೂಡ ಮುಖೇಶ್ ಅಂಬಾನಿಯವರಷ್ಟು ಶ್ರೀಮಂತಿಕೆಯನ್ನು ಗಳಿಸಲಿಕ್ಕೆ ಅನಿಲ್ ಅಂಬಾನಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಸೂಕ್ತವಾದ ಹಣಕಾಸು ಯೋಜನೆ ಅಥವಾ ಫೈನಾನ್ಷಿಯಲ್ ಪ್ಲಾನಿಂಗ್ ಮೂಲಕ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮೂಲಕ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ ಸಮೃದ್ಧಿಯ ಗುರಿಯನ್ನು ಮುಟ್ಟಬಹುದು. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ. ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿಯವರು ಕಳೆದ 4 ವರ್ಷಗಳಿಂದ ಸಂಬಳನೇ ತೆಗೆದುಕೊಳ್ತಿಲ್ಲ. ಕೋವಿಡ್ ಬಳಿಕ ಅವರು ಯಾವತ್ತೂ ಸಂಬಳ ತಗೊಳ್ಳಿಲ್ಲ. ಕೋವಿಡ್ ಬರೋದಕ್ಕೆ ಮೊದಲು ವಾರ್ಷಿಕ 15 ಕೋಟಿ ರೂಪಾಯಿ ಸಂಬಳ ಅವರಿಗಿತ್ತು. ಹಾಗಾದರೆ ಅವರಿಗೆ ಭಾರಿ ಆದಾಯ ಹೇಗೆ ಸಿಗುತ್ತೆ? ಈ ಪ್ರಶ್ನೆಗೆ ಉತ್ತರ ಏನಂದರೆ, ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿರುವ ಷೇರುಗಳು. ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಮುಖೇಶ್ ಅಂಬಾನಿಗೆ 42% ಶೇರ್ಗಳನ್ನು ಅವರು ಹೊಂದಿದ್ದಾರೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸ್ನಲ್ಲೂ ಕೂಡ 45% ಶೇರ್ಗಳನ್ನು ಹೊಂದಿದ್ದಾರೆ. ಷೇರುಗಳಲ್ಲಿ ಸಿಗೋ ಡಿವಿಡೆಂಟ್ ನಾನಾ ಉದ್ಯಮಿಗಳಲ್ಲಿ ಅವರಿಗೆ ಹೂಡಿಕೆಯಿಂದ ಭಾರಿ ಸಂಪತ್ತನ್ನು ಅವರು ಗಳಿಸ್ತಾರೆ. ಅಂಬಾನಿಯವರು ಬೇರೆ ಕಂಪನಿಗಳ ಶೇರುಗಳನ್ನು ಖರೀದಿ ಮಾಡ್ತಾರೆ, ಆದರೆ ಯಾವತ್ತೂ ತಮ್ಮ ಶೇರುಗಳನ್ನು ಮಾರಾಟ ಮಾಡಲ್ಲ. ಇದು ಅವರ ಸಂಪತ್ತಿನ ಸೀಕ್ರೆಟ್ ಕೂಡ ಹೌದು. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.